ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳೋಕೆ ಹೊರಟಿರುವಂತಹ ದೇವಸ್ಥಾನ ಯಾವುದಪ್ಪ ಅಂದರೆ, ಮನೆ ಕಟ್ಟಬೇಕು ಅಂತ ಇರೋರು, ಸೈಟ್ ತೊಗೋಬೇಕು ಅಂತ ಇರೋರು ಅಥವಾ ಯಾವುದೇ ಭೂ ಸಮಸ್ಯೆ ಇರೋರು ಈ ದೇವಾಲಯಕ್ಕೆ ಭೇಟಿ ಕೊಟ್ಟೇ ಕೊಡ್ತಾರೆ. ಅದು ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಕಳ್ಳಹಳ್ಳಿ ಗ್ರಾಮದಲ್ಲಿರುವಂತಹ ಭೂವರಹ ಸ್ವಾಮಿ ದೇವಸ್ಥಾನ. ಬೆಂಗಳೂರಿನಿಂದ ಸುಮಾರು 160 ಕಿಲೋಮೀಟರ್ ಇದೆ ಹಾಗೂ ಈ ದೇವಸ್ಥಾನಕ್ಕೆ ಸುಮಾರು 2500 ವರ್ಷಗಳ ಇತಿಹಾಸ ಇದೆ. ಈ ದೇವಾಲಯಕ್ಕೆ ಬಸ್ಸಲ್ಲಿ ಹೇಗೆ ಹೋಗೋದು ಅಂತ ಹೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ದೇವಾಲಯದ ವಿಶೇಷತೆ ಮತ್ತು ಹಿಸ್ಟ್ರಿನ ನೋಡೋಣ. ಭೂವರಹ ಸ್ವಾಮಿ ವಿಷ್ಣುವಿನ ಅವತಾರಗಳಲ್ಲಿ ಒಂದು. ಮಹಾವಿಷ್ಣುವಿನ 3ನೇ ಅವತಾರವಾದ ವರಹ ಸ್ವಾಮಿಯು ಹಿರಣ್ಯಕಶ್ಯಪನಿಂದ ಭೂದೇವಿಯನ್ನು ಸಂರಕ್ಷಿಸಿ ನೆಲೆ ನಿಂತ ಪುಣ್ಯಕ್ಷೇತ್ರ ಇದು. ಹಿಸ್ಟ್ರಿನ ನೋಡೋದಾದರೆ 13ನೇ ಶತಮಾನದಲ್ಲಿ ಹೊಯ್ಸಳ ಅರಸ ವೀರ ಬಳ್ಳಾಳರಾಯ ಬೇಟೆಗೆಂದು ಬಂದಾಗ ಕಾಡಿನಲ್ಲಿ ತಪ್ಪಿಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವನು ಒಂದು ವಿಶೇಷ ದೃಶ್ಯವನ್ನು ನೋಡ್ತಾರೆ. ಏನಂದರೆ, ಒಂದು ನಾಯಿಯು ಮೊಲವನ್ನು ಅಟ್ಟಿಸ್ಕೊಂಡು ಹೋಗ್ತಿರತ್ತೆ. ನಂತರ ಅವನು ಒಂದು ನಿರ್ದಿಷ್ಟ ಸ್ಥಳವನ್ನು ತಲುಪಿದಾಗ ಮೊಲವು ನಾಯಿಯನ್ನೇ ಅಟ್ಟಿಸ್ಕೊಂಡು ಬರ್ತಿರತ್ತೆ. ಈ ಸನ್ನಿವೇಶ ಕಂಡ ಅರಸ ಆಶ್ಚರ್ಯಗೊಂಡ. ಈ ಸ್ಥಳದಲ್ಲಿ ಏನೋ ವಿಶೇಷ ಇದೆ ಎಂದು ಭಾವಿಸಿ ಶೋಧಿಸಿದಾಗ ಆ ಭೂವರಹ ಸ್ವಾಮಿಯ ವಿಗ್ರಹ ಗೋಚರಿಸುತ್ತೆ. ನಂತರ ವೀರ ಬಳ್ಳಾಳನು ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ದೇವಸ್ಥಾನವನ್ನು ಕಟ್ತಾರೆ. ಸ್ವಂತ ಮನೆ ಕಟ್ಟುವ ಆಸೆ ಉಳ್ಳವರು ಅಥವಾ ಸೈಟ್ ತಗೋಬೇಕು ಅಂತ ಇರೋರು ಅಥವಾ ಭೂದೇವಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇರೋರು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಈ ದೇವಾಲಯಕ್ಕೆ ಭೇಟಿ ನೀಡುವವರು ಮನೆ ಕಟ್ಟೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ನೋರು ಅಲ್ಲಿ ಇಟ್ಟಿಗೆಗಳನ್ನು ಮಾರ್ತಾ ಇರ್ತಾರೆ. ಸೊ ಅಲ್ಲಿ ನೀವು 2 ಇಟ್ಟಿಗೆ ಅಥವಾ 5 ಇಟ್ಟಿಗೆಗಳನ್ನು ಪರ್ಚೇಸ್ ಮಾಡಬೇಕು. ಆ ಪರ್ಚೇಸ್ ಮಾಡಿರೋ ಇಟ್ಟಿಗೆಗಳನ್ನು ಇಟ್ಕೊಂಡು ದೇವಸ್ಥಾನದ ಸುತ್ತ 11 ಪ್ರದಕ್ಷಿಣೆನ ಹಾಕಬೇಕಾಗತ್ತೆ. ಅಥವಾ ನೀವು ಸೈಟ್ ತಗೊಳ್ಳೋಕೆ ಅಂತ ಈ ಟೆಂಪಲ್ನ ವಿಸಿಟ್ ಮಾಡಿದರೆ ದೇವಸ್ಥಾನದ ಒಂದು ಮೂಲೆಯಲ್ಲಿ ಮಣ್ಣನ್ನು ಹಾಕಿರ್ತಾರೆ. ಆ ಮಣ್ಣನ್ನು 3 ಹಿಡಿ ತೊಗೊಂಡು ಒಂದು ಕವರ್ಗೆ ಹಾಕ್ಕೊಂಡು ದೇವಸ್ಥಾನದ ಸುತ್ತ 11 ಪ್ರದಕ್ಷಿಣೆ ಹಾಕಬೇಕಾಗತ್ತೆ. ಪ್ರದಕ್ಷಿಣೆ ಮಾಡಿದ ನಂತರ ನೀವು ತಗೊಂಡಿರೋ ಇಟ್ಟಿಗೆ ಅಥವಾ ಮಣ್ಣಿನ ಪೂಜೆ ಮಾಡಬೇಕಾಗತ್ತೆ. ಆ ಪೂಜೆ ಕಾಸ್ಟ್ 200 ರೂಪೀಸ್ ಆಗುತ್ತೆ. ಪೂಜೆಯ ನಂತರ ಒಂದು ಇಟ್ಟಿಗೆನ ಅಲ್ಲಿ ದೇವಸ್ಥಾನಕ್ಕೆ ಕೊಟ್ಟು ಉಳಿದ ಇಟ್ಟಿಗೆಯನ್ನು ಮನೆಗೆ ತಗೊಂಡು ಹೋಗಿ ನೀವು ಪಾಯ ಪೂಜೆ ಮಾಡೋ ದಿನ ಆ ಇಟ್ಟಿಗೆಯನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ. ನೀವು ಇದೇನು ನೋಡ್ತಿದ್ದೀರಾ, ಇದು ಪೂಜೆ ಮಾಡುವಂತಹ ವಿಧಾನ. ಇದು ಗರ್ಭಗುಡಿಯ ಹೊರಗೆ ನಡೆಯುವಂತಹ ಆಚರಣೆ. ಸೈಟ್ ತಗೋಬೇಕು ಅಂತ ಮಣ್ಣು ತಗೊಂಡಿರೋರು ಮನೆಯಲ್ಲಿ ಅರಿಶಿಣದ ಬಟ್ಟೆಯಲ್ಲಿ ಆ ಮಣ್ಣನ್ನು ಕಟ್ಟಿಟ್ಟು ನಿಮ್ಮ ಕೆಲಸ ಆದಮೇಲೆ ಆ ಮಣ್ಣನ್ನು ತುಳಸಿ ಗಿಡಕ್ಕೆ ಹಾಕಬೇಕಾಗತ್ತೆ. ಭೂವರಹನಾಥ ಸ್ವಾಮಿಯ ವಿಗ್ರಹ ಅಂತೂ ತುಂಬ ಚೆನ್ನಾಗಿದೆ. 15 ಅಡಿಯ ಎತ್ತರವಾದಂತಹ ವಿಗ್ರಹ ಅದು. ನೆಲವನ್ನು ಸ್ಪರ್ಶಿಸುವ ಒಂದು ಕಾಲು ಇನ್ನೊಂದು ಕಾಲು ಮಡಿಚಿರುವ ಭಂಗಿಯಲ್ಲಿದೆ. ಮಡಿಚಿದ ಕಾಲಿನ ತೊಡೆಯ ಮೇಲೆ ದೇವತೆ ಭೂದೇವಿಯನ್ನು ನಾವು ಕಾಣ್ಬೋದು. ಭೂದೇವಿಯು ಸ್ವಾಮಿಯ ಎಡಭಾಗದ ತೊಡೆಯ ಮೇಲೆ ಆಸೀನರಾಗಿರೋದು ಈ ದೇವಾಲಯದ ವಿಶೇಷತೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದಲ್ಲಿ ಅನ್ನದಾಸೋಹ ಕೂಡ ಇದೆ, ಸೊ ನೀವು ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಇನ್ನು ಈ ದೇವಾಲಯಕ್ಕೆ ಬಸ್ಸಲ್ಲಿ ಹೇಗೆ ಹೋಗೋದು ಅಂತ ನೋಡೋದಾದರೆ, ಈ ದೇವಾಲಯಕ್ಕೆ ಡೈರೆಕ್ಟ್ ಬಸ್ ಅಂತ ಒಂದೇ ಬಸ್ ಇರೋದು. ಅದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಬೆಳಗ್ಗೆ 7:15ಗೆ ಹೊರಡತ್ತೆ. ಅದೇ ಬಸ್ ಕೆಂಗೇರಿ ಬಸ್ ಸ್ಟ್ಯಾಂಡ್ಗೆ 7:45ರಿಂದ 8 ಗಂಟೆ ಒಳಗೆ ಬರುತ್ತೆ. ಬಟ್ ನಾನು ರೆಕಮೆಂಡ್ ಮಾಡೋದು ಸ್ಯಾಟಲೈಟಿಂದಾನೇ ಬಸ್ ತೊಗೊಳ್ಳಿ ಅಂತ. ಬಿಕಾಸ್ ಕೆಂಗೇರಿಗೆ ಬರುವಷ್ಟರಲ್ಲೇ ಸೀಟ್ಸ್ ಫುಲ್ ಆಗಿಬಿಟ್ಟಿರುತ್ತೆ. 3 to 4 hours ಜರ್ನಿ ಆಗಿರೋದ್ರಿಂದ ನಾವು ನಿಂತ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಕೆಂಗೇರಿ ಬಸ್ ಸ್ಟ್ಯಾಂಡಿಂದಾನೇ ಬಸ್ ಹತ್ತಿದ್ದು. ಇನ್ನು ರಿಟರ್ನ್ ಬ್ಯಾಂಗ್ಳೂರ್ಗೆ ಡೈರೆಕ್ಟ್ ಬಸ್ ಮಧ್ಯಾಹ್ನ 3 ಗಂಟೆಗಿದೆ. ಆರ್ ನೀವು 2:10ಕ್ಕೆ ಶ್ರೀರಂಗಪಟ್ಟಣಕ್ಕೆ ಬಸ್ ಇದೆ. ಸೊ ಆ ಬಸ್ಸಲ್ಲಿ ಶ್ರೀರಂಗಪಟ್ಟಣಕ್ಕೆ ಬಂದು ಅಲ್ಲಿಂದ ಬ್ಯಾಂಗ್ಳೂರ್ಗೆ ಸುಮಾರು ಬಸ್ಸಸ್ ಸಿಗುತ್ತೆ. ಸೊ ನೀವು ಆಗ ಕೂಡ ಮಾಡ್ಬೋದು. ನೋಡಿದ್ರಲ್ಲ, ಇದಾಗಿತ್ತು ಭೂವರಹ ಸ್ವಾಮಿ ದೇವಸ್ಥಾನದ ಬಗ್ಗೆ, ಅದರ ಹಿಸ್ಟ್ರಿ ಬಗ್ಗೆ, ದೇವಸ್ಥಾನದ ವಿಶೇಷತೆ ಬಗ್ಗೆ. ನಿಮಗೇನಾದರೂ ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅನ್ನೋದಾಗಿದ್ದರೆ ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ನೀಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.